ಮಗ ಮನ್ಕೊಂಬಿಟ್ಟಿದ್ದ. ಎಣ್ಣೆ ಕಾದಿದೆ. ನಾನು ಸೋಡಾ ಏನು ಯೂಸ್ ಮಾಡಲ್ಲ. ಹೀರೆಕಾಯಿ ಬಜ್ಜಿ ಬಿಗ್ ಬಾಸ್ ಸ್ವಲ್ಪ ಟೆನ್ಷನ್ ಅಷ್ಟಬೇಕು ಅರ್ಜೆಂಟ್ ಕ್ವಿಟ್ ಮಾಡಬೇಡ. ಟೈಮ್ ಬಂದು ಒಂದು ಕಾಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸಂಜೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು 7 ಗಂಟೆ ಆಯಿತು. ಆಫೀಸ್ ಕೆಲಸ ಆಯಿತು. ಫ್ರೆಶ್ ಅಪ್ ಆಗಿ ಬಂದೆ. ಮಗ ಮನ್ಕೊಂಬಿಟ್ಟಿದ್ದ. ಇವಾಗ ಹಾಲನ್ನ ಕುಡಿಸ್ತಾ ಇದ್ದೀನಿ. ಇದೊಂದು ಬೇಗ ಇವನು ಕ್ಲೈಮೇಟ್ ಚಿಲ್ಲಾಗಿರುತ್ತೆ, ಒಡೆಬೇಕು ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಹೀರೆಕಾಯಿ ತಂದಿದೆ, ಅದ್ರಲ್ಲಿ ಬಜ್ಜಿ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ನನ್ನ ವಿಡಿಯೋಸ್ ಯಾರಾದರೂ ಹೊಸದಾಗಿ ನೋಡ್ತಾರೆ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನನ್ನ ಇನ್ಸ್ಟಾಗ್ರಾಮಲ್ಲೂ ಸಹ ಫಾಲೋ ಮಾಡ್ಬೋದು, ಬಿಂದು ದಶರಥ್ ಗೌಡ. ನಾನು ಶಾರ್ಟ್ ವಿಡಿಯೋಸ್, ಮಿನಿ ಬ್ಲಾಗ್ಸ್ ಬೇಗ ಇಟ್ಕೊಂಡು ಈ ಸರಿ ನಾನು ಮಾಡಲ್ಲ. ಕ್ಯಾನ್ಸಲ್ ಮಾಡ್ತೀನಿ. ಇವಾಗ ಒಡೆಬೇಕು ಅಂದ್ರೆ ಇದೋಳು ಸೋಂಪು ಹಾಕೋತೀನಿ. ನಾನು ಸೋಂಪು ಹಾಕೊಂಡ್ರೆ ನನಗೆ ಇಷ್ಟ ಆಗುತ್ತೆ, ಡೈಜೆಷನ್ಗೂ ಒಳ್ಳೇದು ಅಂತ. ಸ್ವಲ್ಪ ಸೋಂಪು ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಅಚ್ಚ ಖಾರದ ಪುಡಿ. ನಾವು ಮನೇಲಿ ಖಾರ ಕಡಿಮೆ, ಸೊ ಸ್ವಲ್ಪನೇ ಹಾಕ್ಕೊತೀನಿ. ಇಲ್ಲಿ ಎಣ್ಣೆನೂ ಬಿಸಿಗೆ ಇಟ್ಕೊಂಡಿದ್ದೀನಿ. ಚಿಕ್ಕದು ಹೀರೆಕಾಯಿ ತೊಗೊಂಡಿದ್ದೀನಿ, ಸಿಪ್ಪೆ ತಕ್ಕೊಂಡು ತೊಳ್ಕೊಂಡಿದ್ದೀನಿ. ಸೊ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಅದಾದ್ಮೇಲೆ ನನಗೆ ಆನಿಯನ್ ಬಜ್ಜಿ ಇಷ್ಟ ಆಗುತ್ತೆ, ಅದಕ್ಕೆ ಆನಿಯನ್ ತೊಗೊಂಡಿದ್ದೀನಿ. ನಮ್ಮ ಮನೇಲಿ ಆಯಿಲ್ ಐಟಮ್ಸ್ ನಾನು ನನ್ನ ಮಗನೇ ಜಾಸ್ತಿ ಇಷ್ಟಪಡೋದು. ಹಸ್ಬೆಂಡ್ ಈ ನಡುವೆ ರೂಢಿ ಆಗಿದ್ದಾರೆ. ನಾವು ತಿಂತೀವಲ್ಲ, ನಾವು ಬಿಡಲ್ಲ ತಿನ್ನೋ ಗಂಟ. ನಾನಂತೂ ನಾನು ಒಬ್ಬಳೇ ತಿನ್ಬೇಕು, ತಿನ್ನು ಅಂತ ಹಿಂಸೆ ಮಾಡ್ತೇನೆ. ಫಸ್ಟ್ ಹೀರೆಕಾಯಿ ಬಜ್ಜಿ ಹಾಕ್ಕೊಂಡ್ಬಿಡ್ತೀನಿ. ಆಮೇಲೆ ಹಾಕಿದ್ದೀನಿ, ಎಣ್ಣೆ ಕಾದಿತ್ತು. ಬಜ್ಜಿ ತುಂಬಾನೇ ಕ್ರಿಸ್ಪಿಯಾಗಿ ಬಂದಿದೆ. ನಾನು ಸೋಡಾ ಏನು ಯೂಸ್ ಮಾಡಲ್ಲ. ಕೆಲವರು ಸೋಡಾ ಹಾಕ್ತಾರೆ, ಸೋಡಾ ಹಾಕಿದ್ರೆ ಎಣ್ಣೆ ಜಾಸ್ತಿ ಹಿಡಿಯೋದು ಬಿಡುತ್ತೆ ಅಂದ್ಬಿಟ್ಟು ನಾನು ಸೋಡಾ ಹಾಕೋದೇ ಇಲ್ಲ. ಇವಾಗ ಹಾಕೋದು ಅನ್ಸುತ್ತೆ, ಹಾಕೊಳ್ಳಿ. ಹೀರೆಕಾಯಿ ಬಜ್ಜಿ ಎಷ್ಟು ಕ್ರಿಸ್ಪಿ ಆಗಿದೆ. ನಾನೇನು ಇದನ್ನು ಹಾಕಿಲ್ಲ, ನೋಡ್ಬೋದು. ಇವಾಗ ಬಜ್ಜಿ ಎಲ್ಲ ತಿಂದ್ವಿ, ಹೆವಿ ಆಗೋಯ್ತು. ಮಗನ್ ಕೇಳ್ದಾಗ ಹೆಂಗಿತ್ತಪ್ಪ ಬಜ್ಜಿ, ಹೆಂಗಿತ್ತು ಬಜ್ಜಿ ಇದ್ದೇ ಹೋಗ್ತಾ ಇದ್ದಾನೆ. ಸೊ ಮಗನ್ ಹೋಮ್ವರ್ಕ್ ಇದೆ. ನಾಳೆ ಮೊಹರಂ ಅಲ್ವಾ, ಮೊಹರಂಗೆ ರಜಾ. ನಮಗೆ ನಾಳೆ ಮೊಹರಮು, ಇವನಿಗೆ ರಜಾ ಇದೆ. ಕಾಫಿ ಮಾಡಿಕೊಟ್ರು. ಯೂಶ್ವಲಿ ನಾನೇ ಮಾಡ್ತೀನಿ, ಇವತ್ತು ಅವ್ರು ಮಾಡಿಕೊಟ್ರು. ಅವ್ರಿಗೆ ನಾನು ಮಾಡ್ಕೊಡೋದೇ ಇಷ್ಟ ಆಗುತ್ತೆ. ಸೊ ಅವ್ನು ಹೋಮ್ವರ್ಕ್ ಮಾಡಿಸ್ಬಿಟ್ಟು ಊಟ ಮಾಡಿಬಿಟ್ಟು ರೈಸ್ ಇಕ್ಲಾ ಬೇಡವಂತೆ. ಇಡ್ಲಿ ಇದೆ, ಇಡ್ಲಿನೇ ತಿನ್ಕೊಂತಾರೆ ಬಿಸಿ ಮಾಡ್ಕೊಂಡು ಓವನಲ್ಲಿ. ಕರೆಕ್ಟಾಗಿದೆ ಕಾಫಿ. ಕ್ಲೈಮೇಟ್ ಚಿಲ್ಲಾಗಿರೋದಕ್ಕೆ ಏನು ಕೆಲಸ ಮಾಡೋಕ್ಕೂ ಮನಸ್ಸಿಲ್ಲ. ಮನ್ಕೊಂಬಿಡೋಣ ಅನ್ಸೋದು, ನಿದ್ದೆ ಎಳಿತಾ ಇತ್ತು. ನಾವು ಮೊದಲೆಲ್ಲ ಕಾಫಿ ಟೀ ಏನೂ ಕುಡಿತಾ ಇರಲಿಲ್ಲ, ಈ ನಡುವೆ ರೂಢಿ ಮಾಡ್ಕೊಂಬಿಟ್ಟಿದ್ವಿ. ನೋಡೋಣ ಯಾವುದು ಬರಲ್ಲ. ಇವಾಗ ಯಾವ್ದು ರಿಯಾಲಿಟಿ ಶೋ ಬರುತ್ತೆ ಈಗ ಸ್ಟಾರ್ಟ್ ಆಗುತ್ತಲ್ವಾ? ಇವಾಗ ಸ್ಟಾರ್ಟ್ ಆಗುತ್ತಲ್ಲ ಚಿನ್ನ, ಬಿಗ್ ಬಾಸ್. ಆಗಸ್ಟ್ ಸೆಪ್ಟೆಂಬರ್ ಸ್ಟಾರ್ಟ್ ಆಗುತ್ತೆ. ಆಗಸ್ಟ್ ಇರ್ಬೋದು. ಟೈಮ್ ಬಂದು 11 ಗಂಟೆ ಆಯಿತು. ಮಗ ಇಟ್ಟಿದ್ದರಿಂದ ನಾನು ನನ್ನ ಹಸ್ಬೆಂಡ್ ಏನು ಊಟ ಮಾಡಲಿಲ್ಲ. ಊಟ ಮಾಡಿದ್ದು ಲೇಟ್ ಆಗಿಬಿಟ್ಟಿತ್ತು. ಮಧ್ಯಾಹ್ನ ಆಫೀಸ್ ಕೆಲಸ ಆಯಿತು, ಅದಕ್ಕೆ ನಾವು ಮಧ್ಯಾಹ್ನ ಊಟ ಮಾಡಿದ್ದು ಲೇಟ್ ಆಯಿತು. ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟೆ. ಬೆಳಗ್ಗೆ ಎದ್ದಾಗಲ್ಲ ಅಂತ, ಬೆಳಗ್ಗೆ ಹೆಂಗೋ ಮಗಂಗೆ ರಜೆ, ಸ್ವಲ್ಪ ಲೇಟಾಗಿ ಎದ್ರೂ ಆಗುತ್ತೆ. ತಿಂಡಿಗೆ ಏನಾದರೂ ಬ್ರೆಡ್ ಆಮ್ಲೆಟ್ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ಸ್ವಲ್ಪ ಲೇಟಾಗಿ ಎದ್ರೂ ಆಗುತ್ತೆ. ತಿಂಡಿಗೆ ಬ್ರೆಡ್ ಆಮ್ಲೆಟ್ ಏನಾದರೂ ಮಾಡ್ಕೊತೀನಿ. ಬೆಳಗ್ಗೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಟೈಮ್ ಬಂದು 11 ಆಯಿತು, ಕಾಣಿಸುತ್ತೆ ನೋಡ್ಬೋದು. ಟೈಮ್ ಬಂದು ಸಂಜೆ 7 ಗಂಟೆ ಆಯಿತು. ಸಂಜೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಸ್ಬೆಂಡ್ ಕಾಫಿ ಮಾಡಿಕೊಟ್ಟು, ನಡುವೆ ಆಫೀಸ್ ಕೆಲಸ, ಮನೆ ಕೆಲಸ, ಸ್ವಲ್ಪ ಟೆನ್ಷನ್ಗೆ ನಾನು ನನ್ನ ಹಸ್ಬೆಂಡ್ ಇಬ್ಬರು ಕಾಫಿ ಟೀ ಕುಡಿಯೋದನ್ನ ರೂಢಿ ಮಾಡ್ಕೊಂಬಿಟ್ಟಿದ್ದೀವಿ. ಸಂಜೆ ಲೈಟಾಗಿ ಕುಡಿತೀವಿ. ಸೊ ಹೊರಗಡೆ ಹೋಗಬೇಕು. ಮಗನ ಇವತ್ತು ರಜಾ ಇತ್ತು ಮೊಹರಂಗೆ. ಅವ್ನಿಗೂ ಎಲ್ಲೂ ಹೊರಗಡೆ ಕರ್ಕೊಂಡು ಹೋಗಿ ಒಂದು ರೌಂಡ್ ವಾಕಿಂಗ್ ಕರ್ಕೊಂಡು ಹೋಗಿ ಹಂಗೆ ಬರ್ತಾ ತರಕಾರಿ ಹಣ್ಣುಗಳನ್ನ ತೊಗೊಂಬರೋಣ ಅಂತ ಅನ್ಕೊತಾ ಇದ್ದೀವಿ. ಸೈಕಲ್. ನನ್ನ ಮಗ ಪಾಪ್ಕಾರ್ನ್ ಬೇಕು ಅಂದ, ಮಕ್ಕನ ಇತ್ತು. ಸೊ ಅದಕ್ಕೆ ಸ್ವಲ್ಪ ಬಟರು, ಸ್ವಲ್ಪ ಉಪ್ಪು, ಸ್ವಲ್ಪ ಪೆಪ್ಪರ್ ಪೌಡರ್, ಖಾರ ಹಾಕ್ಕೊಂಡಿಲ್ಲ. ಅವ್ನು ಖಾರ ಇದ್ರೆ ತಿನ್ನಲ್ಲ ಅಂತ. ಸೊ 1-2 ನಿಮಿಷ ಇರ್ತೀನಿ. ಇರು, ಉರಿಬೇಕದು.
ಕ್ರಿಸ್ಪಿ ಆದ್ಮೇಲೆ ಕೊಡ್ತೀನಿ ಇರೋ ಬೇಗ. ಅದಾರ ಗಂಟ ಇರೋದೇ ಇಲ್ಲ, ಅಷ್ಟು ಬೇಗ ಅರ್ಜೆಂಟ್ ಇರು ಅಂತ ಹೇಳ್ತಾ ಇದ್ದೀನಿ. ಮುಟ್ಬೇಡ ಇರು. ಅದು ಖಾನ ರೆಡಿಯಾಗಿದೆ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ಬೆಳಗ್ಗೆ 7 ಗಂಟೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕ್ಲೈಮೇಟ್ ತುಂಬ ಚಳಿ ಇದೆ. ಇವತ್ತು ಆಫೀಸ್ಗೆ ಹೋಗಬೇಕು, ಗುರುವಾರ ಆಗಿರೋದ್ರಿಂದ ರಾಯಮಠಕ್ಕೂ ಹೋಗಬೇಕು, ಲೇಟ್ ಆಗಿಬಿಟ್ಟಿದೆ. ಇವಾಗ ತಿಂಡಿಗೆ ನಾನು ಒಣಗಿದ ಬಟಾಣಿ ಸೋಯಾ ಚಂಕ್ಸ್ನ ಹಾಕ್ಬಿಟ್ಟು ಬಾತ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಫಸ್ಟು ಅಕ್ಕಿನ ನೆನೆಸ್ಕೊತಾ ಇದ್ದೀನಿ ತೊಳೆದ್ಬಿಟ್ಕೊಂಡು. ನಾನು ಈ 1-2 ಗ್ಲಾಸ್ ಅಕ್ಕಿನ ತೊಗೊಂಡಿದ್ದೀನಿ. ಇವತ್ತು ನಾನು ನನ್ನ ಫ್ರೆಂಡ್ಗೂ ಬಾಕ್ಸ್ನ ತೊಗೊಂಡೋಗ್ತಾ ಇದ್ದೀನಿ. ನಾಳೆ ಒಂದು ಲಾಸ್ಟ್ ಡೇ, ಬಟ್ ನಾನು ನಾಳೆ ಆಫೀಸ್ಗೆ ಹೋಗಲ್ಲ. ಅದಕ್ಕೇ ಏನಾದರೂ ಸ್ವೀಟ್ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡೆ, ಬಟ್ ಆಗಲ್ಲ, ಲೇಟ್ ಆಗೋಯ್ತು. ಅದಕ್ಕೆ ಸೋಯಾ ಚಂಕ್ಸ್ ಬಟಾಣಿ ಬಾತ್ಗೆ ಈರುಳ್ಳಿ, ಟೊಮೆಟೊ, ಸೋಯಾ ಚಂಕ್ಸ್ನ ಬಿಸಿನೀರಲ್ಲಿ ನೆನೆಸಿ ಒಂದು 15 ನಿಮಿಷ ತೊಳೆದು ಇಟ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ಒಣಗಿದ ಬಟಾಣಿನ ನೆನೆಸಿಟ್ಕೊಂಡಿದ್ದೀನಿ. ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಕ್ಕೆ, ಲವಂಗ, ಏಲಕ್ಕಿ, ತೆಂಗಿನಕಾಯಿ ತುರಿ, ಮಸಾಲಾಗೆ ಹಸಿರು ಮೆಣಸಿಕಾಯಿ, ಧನಿಯಾ ಪೌಡರು ಮತ್ತು ಕೊತ್ತಂಬರಿ ಸೊಪ್ಪು, ಇಷ್ಟನ್ನೇ ನಾನು ಮಸಾಲೆ ರುಬ್ಕೊಡೋದು. ಇದು ಎಣ್ಣೆಗೆ ಫ್ರೈ ಮಾಡ್ಕೊಳ್ಳೋಕ್ಕೆ ಸೋಂಪು, ಸ್ವಲ್ಪ ಕಲ್ಲುವು, ಚಕ್ಕೆ, ಲವಂಗ, ಪಲಾವ್ ಎಲೆ ಇಷ್ಟು ಇಟ್ಕೊಂಡಿದ್ದೀನಿ. ಫಸ್ಟು ನಾನು ತೆಂಗಿನಕಾಯಿ ತುರಿನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೊಂಡ್ಬಿಡ್ತೀನಿ. ಹಸಿರು ಮೆಣಸಿಕಾಯಿ, ಚಕ್ಕೆ, ಲವಂಗ, ಒಂದೇ ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತೀನಿ, ಧನಿಯಾ ಪೌಡರು, ಕೊತ್ತಂಬರಿ ಸೊಪ್ಪು. ನಾನು ಇಲ್ಲಿ 1 ಹಿಡಿನೇ ಇಟ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊತೀನಿ. ಇದಕ್ಕೆ ಎಣ್ಣೆ, ಇದಕ್ಕೆ ಸ್ವಲ್ಪ ತುಪ್ಪ ಆದಮೇಲೆ ಇಲ್ಲಿ ಏನು ಇಟ್ಕೊಂಡಿದ್ನಲ್ಲ ಸೋಂಪು, ಪಲಾವ್ ಎಲೆ, ಚಕ್ಕೆ, ಲವಂಗ, ಇಲ್ಲ ಆನಿಯನ್ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಬಟಾಣಿ ಕಟ್ ಮಾಡ್ಕೊಂಡಿದ್ನಲ್ಲ ಅದು ಹಾಕೋತಾ ಇದ್ದೀನಿ. ಟೊಮೆಟೊ, ನನಗೆ ಸ್ವಲ್ಪ ಟೊಮೆಟೊ ಈರುಳ್ಳಿ ಜಾಸ್ತಿ ಹಾಕಿದ್ರೆ ಇಷ್ಟ ಆಗುತ್ತೆ, ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಸೋಯಾ ಚಂಕ್ಸು, ಅರಿಶಿನ, ನಾನು ಯೂಶ್ವಲಿ ಕಲ್ಲುಪ್ಪು ಯೂಸ್ ಮಾಡೋದು. ಸ್ವಲ್ಪ ಅರಿಶಿನ ಉಪ್ಪು ಹಾಕಿದ್ಮೇಲೆ 1-2 ನಿಮಿಷ ಆದಮೇಲೆ ನಾನು ಏನು ಮಸಾಲೆ ರುಬ್ಕೊಂಡಿದ್ನಲ್ಲ ಅದು ಹಾಕ್ಕೊತೀನಿ. ಮಸಾಲೆ ಹಾಕಿ ಸ್ವಲ್ಪ ಅದಕ್ಕೆ ನೀರು ಎಷ್ಟು ಬೇಕಷ್ಟು ಹಾಕ್ಕೊತೀನಿ. ಇದಕ್ಕೆ ಮಸಾಲೆ ಎಲ್ಲ ಹಾಕಿದ್ರೆ ಅಕ್ಕಿ ಒಂದು ಕೂಡಿಸ್ಕೊಂಡಿರ್ತೀನಿ. ಲೇಟ್ ಆಗೋದು, ತಲೆ ಸುತ್ತ, ನೈಟೆಲ್ಲ ಸ್ವಲ್ಪ ನಿದ್ದೆ ನೀಟಾಗಿ ಆಗಿಲ್ಲ, ನನಗೆ ಇರೋಕ್ಕಾಗಿಲ್ಲ. ಒಂದೊಂದು ಸತಿ ಆಫೀಸ್ ಕೆಲಸ, ಮನೆ ಕೆಲಸ ಮಾಡೋಷ್ಟರಲ್ಲಿ ಸಾಕಾಗ್ಬಿಡುತ್ತೆ, ಕ್ವಿಟ್ ಮಾಡಿಬಿಡೋಣ ಅನಿಸುತ್ತೆ. ಬಟ್ ಸ್ಟಿಲ್ ನಾನು ಮೋಟಿವೇಟ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ನೋಡೋಣ ಎಷ್ಟು ದಿವಸ ಆಗುತ್ತೆ ಅಷ್ಟು ದಿವಸ ಮಾಡೋದು. ಅಕ್ಕಿನ ನೆನೆಸ್ಕೊಂಡಿದ್ದೀನಲ್ಲ ಹಾಕ್ಕೊತಾ ಇದ್ದೀನಿ. 1-2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಮನೇಲಿ ಕಸ್ತೂರಿ ಮೇಥಿ ಹಾಕ್ಕೊಂಬಿಡ್ತೀನಿ. ಒಂದು ವಿಷಲ್ ಕೂಗಿಸ್ಕೊತೀನಿ. ಇಲ್ಲಿ ಮಗನಿಗೆ ರಾಗಿ ಮಾಲ್ಟ್ ಮಾಡ್ಕೊತಾ ಇದ್ದೀನಿ. 2 ವಿಷಲ್ ಕೂಗಿದೆ. ನನ್ನ ಮಗನಿಗೆ ರಾಗಿ ಮಾಲ್ಟ್ ಮಾಡಿದ್ದೀನಿ, ಹಾಲು ಬಿಸಿ ಮಾಡಿಟ್ಟಿದ್ದೀನಿ. ನಾನು ಆಫೀಸ್ ಬಾಕ್ಸ್ ತೊಗೊಂಡು ಬಾಕ್ಸ್ ಎಲ್ಲ ತೊಳೆದಿಟ್ಕೊಂಡಿದ್ದೀನಿ. ಬೇಗ ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ. ಸೊ ಹೊರಡೋಕ್ಕೆ ಸರಿ ಹೋಗುತ್ತೆ, ಲೇಟ್ ಆಗಿಬಿಡುತ್ತೆ. ಆಲ್ಮೋಸ್ಟ್ ಟೈಮಲ್ಲಿ 8 ಗಂಟೆ ಆಯಿತು. ತಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಲೇಟ್ ಆಗುತ್ತೆ ಸ್ನಾನ ಮಾಡೋಕ್ಕೆ. ಆಮೇಲಿಂದ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡ್ಬೋದು ಇಲ್ಲಿ ಸೋಯಾ ಚಂಕ್ಸ್ ಮತ್ತು ಬಟಾಣಿ ಬಾತ್ ರೆಡಿ ಮಾಡಿದ್ದೀನಿ. ನನಗೆ ಗುರುವಾರ ಬೆಳಗ್ಗೆನೇ ರಾಯರ ಮಠಕ್ಕೆ ಹೋಗಿ ಬಂದರೆ ಒಂಥರ ಸಮಾಧಾನ. ದೇವಸ್ಥಾನಕ್ಕೆ ಹೋಗಾದ್ಮೇಲೆ ಆಫೀಸ್ಗೆ ಹೋಗ್ತೀನಿ. ಏನಾದರೂ ಅಪ್ಡೇಟ್ಸ್ ಇದ್ದರೆ ಚೆಕ್ ಮಾಡಿಕೊಂಡು ಮಗ ಮಧ್ಯಾಹ್ನ ಸ್ಕೂಲಿಂದ ಬರೋಷ್ಟರಲ್ಲಿ ಆದಷ್ಟು ಬರೋಕ್ಕೆ ಟ್ರೈ ಮಾಡ್ತೀನಿ. ಫ್ರೆಂಡ್ಸ್, ಮನೆಗೆ ಬಂದೆ. ನಾನು ಕರ್ಕೊಂಬರಕ್ಕೆ ಹೋಗ್ಬಿಟ್ಟಿದ್ದೆ, ನನ್ನ ಹಸ್ಬೆಂಡು ಕರ್ಕೊಂಬರಕ್ಕೆ ಬಂದುಬಿಟ್ಟಿದ್ರು. ಬಾ ಬೇಗ, ಲೇಟ್ ಆಯಿತು. ಪಪ್ಪ ಮಮ್ಮ ಇಬ್ಬರು ಕರ್ಕೊಂಬರಕ್ಕೆ ಬಂದಿದ್ದಾರೆ ಅಂತ ಖುಷಿ ಆಗ್ಬಿಟ್ಟಿದ್ದಾನಂತೆ. ನನ್ನ ಮಗ ಮಾಡಬೇಕು, ಕೆಲಸ ಸ್ಟಾರ್ಟ್ ಮಾಡಬೇಕು. ಕೆಲಸ ಇದೆ ತುಂಬ ಇವತ್ತು ಆಫೀಸ್ದು. ತಕ್ಷಿ ಬಾ, ಚಡ್ಡಿ ಚಿಕ್ಕನ. ಕೆಲಸ ಮಾಡ್ಕೊಂಡು ಟೈಮ್ ಬಂದು 1:15 ಆಯಿತು. 2 ಗಂಟೆ ಅಷ್ಟರಲ್ಲಿ ಸ್ವಲ್ಪ ಊಟ ಮಾಡಿಬಿಟ್ಟು ಮಲಗಿಸ್ಬಿಡ್ತೀನಿ. ಆಲ್ರೆಡಿ ಅವನು ಸ್ಕೂಲಲ್ಲಿ ಸ್ವಲ್ಪ ತಿಂದಿರ್ತಾನೆ. ಏನು ಹಾಕಿರ್ತೀನಲ್ಲ, ಬೆಳಗ್ಗೆ ರಾಗಿ ಮಾಲ್ಟ್ನ ಕುಡಿಸ್ಬಿಡ್ತೀನಿ 1-1.5 ಗ್ಲಾಸು. ಅದಾದಮೇಲೆ ಸ್ವಲ್ಪ ತಿಂದಿರ್ತಾನೆ. ಸೊ ಬಂದಮೇಲೆ ಸ್ವಲ್ಪ ತಿಂದರೆ ಸಾಕು, ಇಮಿಡಿಯೇಟಾಗಿ ಮಲಗಿಸ್ಬಿಡ್ತೀವಲ್ಲ, ಅದಕ್ಕೆ ಬೇಕು ತಿಕ್ಕೋ. ನಿಧಾನ ಮಾಡ್ತಾನೆ ಬೇಕು ಅಂತ. ಯೂಶ್ವಲಿ ಅವನಿಗೆ ನಾನು ಸ್ಮೂತಿ ಏನಾದರೂ ಕುಡಿಸ್ಬಿಡ್ತಾ ಇದ್ದೆ, ಬಟ್ ಅವ್ನಿಗೆ ಯಾಕೋ ಒಂದು ಸ್ವಲ್ಪ ಸ್ಟೊಮಕ್ ಇನ್ಫೆಕ್ಷನ್ ಥರ ಆಗಿದೆ, ಲೂಸ್ ಮೋಷನ್ ಆಯಿತು. ಅದಕ್ಕೆ ಬೇಡ ಅಂತ ಅಂದ್ಬಿಟ್ಟು ಮೊಸರಲ್ಲಿ ಸ್ವಲ್ಪ ಅನ್ನ ತಿನ್ನಿಸ್ಬಿಟ್ಟು ಮಲಗಿಸ್ಬಿಡ್ತೀನಿ. ಬೆಳಗ್ಗೆನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ತಿಂಡಿ ಮತ್ತು ಸಾಂಬಾರು ಎರಡೂ ಮಾಡಬೇಕು. ತಿಂಡಿಗೆ ಮಂಡಕ್ಕಿ ಒಗ್ಗರಣೆ, ಕಡಲೆಪುರಿ, ಉಪ್ಪಿಟ್ಟು ಮಾಡಿಬಿಟ್ಟು ಸಾಂಬಾರು ಮಾಡಬೇಕು. ಹೀರೆಕಾಯಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಲೇಟ್ ಆಗೋಯ್ತು. ಹೀರೆಕಾಯಿ ಹಾಲು ಸಾರು ಮಾಡ್ತಾಯಿದ್ದೀನಿ. ಇಲ್ಲಿ ತೆಂಗಿನಕಾಯಿ ತುರಿನ ಮಿಕ್ಸಿಲಿ ರುಬ್ಬಿಟ್ಕೊಂಡಿದ್ದೀನಿ. ಈ 1-2 ಗೆಡ್ಡೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಇದೇನು ಕಡಲೆ ಮತ್ತು ಸಾಂಬಾರು ಪೌಡರ್ ಇಟ್ಕೊಂಡಿದ್ನಲ್ಲ ಅದು ಹಾಕ್ಕೊತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನೀರು ಎಷ್ಟು ಬೇಕೋ ಅಷ್ಟು ನೀರು.
ಇಲ್ಲಿ ಹೀರೆಕಾಯಿ ಟೊಮೆಟೊ ಕರಿಬೇವನ್ನ ಹಾಕ್ಕೊಂಡಿದ್ದೀನಿ. ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕ್ಕೊಂಡ್ಬಿಡ್ತೀನಿ. ಇವಾಗ ಚಟ್ಪಟ್ ಅಂತಿದೆ. ಇದೇನು ತೊಗೊಂಡಿದ್ದೀನಲ್ಲ, ಹೀರೆಕಾಯಿ ಕರಿಬೇವು, ಡೈರೆಕ್ಟಾಗಿ ಹೀರೆಕಾಯಿ ಕರಿಬೇವು ಟೊಮೆಟೊ ಹಾಕೊಂಡ್ಮೇಲೆ ಸ್ವಲ್ಪ ಒಂದು ಸರ್ತಿ ಕಲಗಿಸ್ಬಿಟ್ಟು ಇವಾಗ ಮಸಾಲೆ ಹಾಕ್ಕೊಂಡ್ಬಿಡ್ತೀನಿ. ತೆಂಗಿನಕಾಯಿ, ಕಡಲೆ, ಕೊತ್ತಂಬರಿ, ಸಾಂಬಾರು ಪೌಡ್ರ್ ಹಾಕ್ಕೊಂಡು ರುಬ್ಕೊಂಡಿರೋದು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ. ನೀರೆಷ್ಟು ಬೇಕಷ್ಟು, ಸ್ವಲ್ಪ ಅಷ್ಟು. ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಕುದಿಸ್ಕೊಳ್ಳೋದು. ಅದಾದಮೇಲೆ ಇದಕ್ಕೆ ಒಂದು ಗ್ಲಾಸ್ ಹಾಲು ಹಾಕ್ಕೊಂಡ್ರೆ ಮುಗೀತು. ಬಾಯ್ ಬಾಯ್ ಬಾಯ್, ಹುಷಾರು. ಇದಕ್ಕೆ ಇವಾಗ ಒಂದು ಅರ್ಧ ಗ್ಲಾಸ್, ದೊಡ್ಡ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸು, ಚಿಕ್ಕ ಗ್ಲಾಸ್ ಆದರೆ 1 ಗ್ಲಾಸ್ ಹಾಲನ್ನ ಹಾಕ್ಕೊಳ್ತೀನಿ. ಹೀರೆಕಾಯಿ ಸಣ್ಣ ಸಣ್ಣದಾಗೆ ಕಟ್ ಮಾಡ್ಕೊಂಡಿರೋದ್ರಿಂದ ಬೇಗ ಬೇಯ್ಕೊಳ್ಳುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಇದೂ ಟ್ರೈ ಮಾಡಿ ನೋಡಿ. ಹೆಲ್ತಿ ಡ್ರಿಂಕ್ ಒಂದು ಆ್ಯಪಲ್. ಇದಕ್ಕೆ ಇವಾಗ ಸ್ವಲ್ಪ ಹಾಲು. ಆ್ಯಪಲ್, ಬನಾನಾ, ಡ್ರೈ ಫ್ರೂಟ್ಸ್ ಮಿಲ್ಕ್ಷೇಕ್. ಇಟ್ಸ್ ಫೈನಲಿ ಲಾಸ್ಟ್ ಡೇ ಆಫ್ ಹೆಲ್ತಿ ಡ್ರಿಂಕ್ ಚಾಲೆಂಜ್, 45th ಡೇ. ಫೈನಲಿ ಹೇಗೋ ಕಂಪ್ಲೀಟ್ ಮಾಡಿದೆ. ಮತ್ತೆ ಕ್ವಿಟ್ ಮಾಡಬೇಡ ಅಂತ ಅನಿಸ್ತಾ ಇತ್ತು, ಬಟ್ ಸ್ಟಿಲ್ ಆಮೇಲೆ ಮಾಡಬೇಕು ಅಂತ 45th ಡೇಗೆ ಆ್ಯಪಲ್, ಬನಾನಾ, ಡ್ರೈ ಫ್ರೂಟ್ ಮಿಲ್ಕ್ಷೇಕ್ನ ಮಾಡ್ಕೊಂಡಿದ್ದೀನಿ. ಆಫೀಸ್ ಕೆಲಸ ಇದೆ, ಲಾಗಿನ್ ಆಗಬೇಕು. ಲಾಗಿನ್ ಆಗ್ತಾ ಕುಡಿತೀನಿ. ಇವಾಗ ಕೆಲಸ ಮಾಡಬೇಕು. ಲಾಗಿನ್ ಆಗಿ ಊಟ ಮಾಡ್ಕೊಂಡು ಮಲಗಿಸ್ಬೇಕು. ಮಿಲ್ಕ್ಷೇಕ್ ಕುಡೀರಿ, ನನ್ನ ಹಸ್ಬೆಂಡ್ ಹೇಳ್ತಾನೆ. ಮಗ ಬಂದಮೇಲೆ ಅವನಿಗೂ ಮತ್ತೆ ಸ್ಮೂತಿ, ಡ್ರೈ ಫ್ರೂಟ್ ಸ್ಮೂತಿ ಮಾಡಿಕೊಟ್ಬಿಟ್ಟು. ನನಗೆ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಮಾಡ್ಕೊಳಕ್ಕಾಗಿಲ್ಲ. ಇದು 2-3 ದಿವಸದ ವ್ಲಾಗು. ಹೋಪ್ ನಿಮಗೆ ವಿಡಿಯೋಸ್ ಇಷ್ಟ ಆಗ್ತಿದೆ ಅಂತ. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.